ನಮಸ್ಕಾರ, ನಾನು ವನಿತಾ ಅಶೋಕ್, ನಿಮ್ಮ ಫಿಟ್ನೆಸ್ ಗುರು. ನೀವು ನೋಡ್ತಿದ್ದೀರಾ ವಿಸ್ತಾರ ಹೆಲ್ತ್ ಪ್ಲಸ್ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ಫಿಟ್ ಆಗ್ತಾ ಹೋಗಿ. ಆಲ್ ರೈಟ್, ಇವತ್ತು ನ್ಯಾಪ್ಕಿನ್, ಓಕೆ, ಒಂದು ನ್ಯಾಪ್ಕಿನ್ ಬಳಸಿ ಯಾವ ರೀತಿ ಹೊಟ್ಟೆಯ ಭಾಗಕ್ಕೆ ಎಕ್ಸಸೈಸ್ ಕೊಡ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಈಗ ನೀವು ವಜ್ರಾಸನದಲ್ಲಿ ಕೂತ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಸುಖಾಸನದಲ್ಲಿ ಕೂತ್ಕೊಂಡು ಸಹ ಈ ಎಕ್ಸಸೈಸ್ನ ಮಾಡಬಹುದು. ಸೊ ಸುಖಾಸನದಲ್ಲಿ ಕೂತ್ಕೋಬೋದು, ಇಲ್ಲ ವಜ್ರಾಸನದಲ್ಲಿ ಕೂತ್ಕೋಬೋದು. ಸೊ ಈ ನ್ಯಾಪ್ಕಿನ್ನ ಈ ಥರ 4 ಭಾಗವಾಗಿ ಬಳಸ್ಕೊಳ್ಳಿ, ಓಕೆ, ಫೋಲ್ಡ್ ಮಾಡ್ಕೊಳ್ಳಿ. ಸೊ ಇದು ನಿಮ್ಮ ರೈಟ್ ಸೈಡಿಗೆ ಬರುತ್ತೆ, ಓಕೆ, ರೈಟ್ ಸೈಡಿಗೆ ಬರುತ್ತೆ. ಒಂದು ಕೈ ಇದ್ರ ಮೇಲೆ ಇರುತ್ತೆ, ಆಲ್ ರೈಟ್. ಹೀಗೆ ಒಂದು ಕೈ ಇಲ್ಲಿರುತ್ತೆ. ನಿಮ್ಮ ಶೋಲ್ಡರ್ ಪೇನ್ ಇದ್ದಲ್ಲಿ ನೀವು ಇಲ್ಲೇ ಇಟ್ಕೊಳ್ಳಿ ಕೈ, ಓಕೆ, ಇಲ್ಲ ಇಲ್ಲಿ ಇಟ್ಕೊಬೋದು, ಇಲ್ಲ ಫ್ರೀಯಾಗಿ ಬಿಟ್ಬಿಡ್ಬೋದು. ಏನೂ ಪೇನ್ ಇಲ್ಲ ಅಂತ ಹೇಳಿದ್ರೆ ಒಂದು ಕೈ ಇಲ್ಲಿ ಬರಲಿ. ಸೊ ಈ ಕೈ ಮೇಲೆ ಭಾರ ಬರಬೇಕು. ಈ ಫ್ಲೋರ್ ಸ್ಮೂತಾಗಿದ್ದಲ್ಲಿ ಇದು ಆರಾಮಾಗಿ ಗ್ಲೈಡ್ ಆಗುತ್ತೆ, ಓಕೆ. ಕಾರ್ಪೆಟೆಡ್ ಫ್ಲೋರ್ ಇದ್ದರೆ ಇದು ಡೆಫಿನೆಟಾಗಿ ಮುಂದೆ ಹೋಗೋದಿಲ್ಲ. ಆವಾಗ ಏನು ಮಾಡ್ತೀರಾ ಅಂತ ಹೇಳಿದ್ರೆ ಪೇಪರ್ ಪ್ಲೇಟ್ ಯೂಸ್ ಮಾಡ್ತೀರಾ. ಯಾವುದಾದ್ರೂ ಒಂದು ಪೇಪರ್ ಪ್ಲೇಟ್ ತೊಗೊಂಡು ಇದೇ ರೀತಿ ಕೆಳಗಡೆಗೆ ಹಾಕಿ ಅದ್ರ ಮೇಲೆ ಕೈ ಹಾಕಿ ಶಕ್ತಿ ಬಿಡಬೇಕು ಇದ್ರ ಮೇಲೆ. ಈ ಭಾಗಕ್ಕೆ, ಹೊಟ್ಟೆಯ ಭಾಗಕ್ಕೆ ನಾವು ಎಕ್ಸಸೈಸ್ ಮಾಡ್ತಿದ್ವಿ. ಇದು ಆಬ್ಲಿಕ್ ಮಸಲ್ಸ್ ಅಂತ ಹೇಳ್ತೀವಿ. ಇದು ರೊಟೇಷನಲ್ ಮಸಲ್. ಈ ರೀತಿ ರೊಟೇಷನ್ ಮಾಡೋದಕ್ಕೆ, ಮುಂದೆ ಹೋಗೋದಕ್ಕೆ, ಈ ಕಡೆ ಆ ಕಡೆ, ಹಿಂದೆ ಗಿಂದೆ ಎಲ್ಲ ಕಡೆ ಹೋಗೋದಕ್ಕೂ ಈ ಮಾಂಸಖಂಡನೇ ಸಹಾಯ ಮಾಡೋದು. ಸೊ ನಮ್ಗೆ ವಯಸ್ಸಾಗ್ತಾ ಏನಾಗುತ್ತೆ ಅಂತ ಹೇಳಿದ್ರೆ 30 ವರ್ಷದಿಂದ 30 ವರ್ಷಕ್ಕೆ ಶುರು ಆಗುತ್ತೆ. ನಮ್ಮ ದೇಹದಿಂದ ಮಾಂಸಖಂಡ ಹೋಗ್ತಾ ಬರುತ್ತೆ. ಅದನ್ನು ಉಳಿಸ್ಕೋಬೇಕು ಅಂತ ಹೇಳಿದ್ರೆ ನಾವು ಅದನ್ನು ಬಳಸ್ಕೋಬೇಕು. ಸೊ ಈ ರೀತಿ ಎಕ್ಸಸೈಸ್ ಮಾಡಿ ಅದನ್ನು ಬಳಸಬಹುದು. ಒನ್ ಆಫ್ ದ ವೇರಿಯೇಷನ್ಸ್, ಓಕೆ. ಈಗ ನಾನು ಹೇಳ್ದಂಗೆ ಹೀಗೆ ಕೂತ್ಕೊಳ್ಳಿ. ಹೀಗೆ ಶಕ್ತಿಯೆಲ್ಲ ಇದು ನ್ಯಾಪ್ಕಿನ್ ಮೇಲೆ ಬಿಡಬೇಕು. ಪುಷ್ ಇಟ್. 1, ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಹೋಗಿ. ಬಟ್ ಶುಡ್ ಬಿ ಡೌನ್, ಓಕೆ, ಲಿಫ್ಟ್ ಮಾಡಬೇಡಿ, ಓಕೆ. 2, ಕ್ರಂಚಿಂಗ್. 3, ವೆರಿ ಗುಡ್, ಬ್ರೀದ್ ಔಟ್, ಬ್ರೀದ್ ಔಟ್. 4, ಇದು ಒಂದು ಆಪ್ಷನ್ ತೋರಿಸಿದೆ. ಸೆಕೆಂಡ್ ಆಪ್ಷನ್ ಹೀಗೆ ಕಂಟಿನ್ಯೂ. 5, ವಜ್ರಾಸನದಲ್ಲಿ ಆಗುತ್ತೆ ಅಂತ ಹೇಳಿದ್ರೆ ವಜ್ರಾಸನದಲ್ಲಿ ಕೂತ್ಕೊಳ್ಳಿ. 6, 7, 8, 2 more, 9, 10. ಈಗ ನೆಕ್ಸ್ಟ್ ಒನ್ ಅಲ್ಲೇ ಹೋಗಿ ಇಟ್ಕೊಳ್ಳಿ, ದೂರ ಹೋಗಿ ಇಟ್ಕೊಳ್ಳಿ. ಸ್ಟೇ ಇದೆ 10, 9, 8, 7, 6, 5, 4, 3, 2 and pulse it. 1, 2, 3, 4, 5, 6, 7 and down. ಶಿಫ್ಟ್. ಈ ಕಡೆಗೆ ಬರೋಣ. ಈಗ ನ್ಯಾಪ್ಕಿನ್ ಈ ಕಡೆಗೆ ಬರುತ್ತೆ. ಫೋಲ್ಡೆಡ್ ನ್ಯಾಪ್ಕಿನ್ ಅದು. ಲೆಟ್ಸ್ ಗೋ. ಭಾರ ಈ ಕಡೆಗೆ ಬಿಡಿ. ಒಂದು ಕೈ ಇಲ್ಲಿ ಹೋಗಬೇಕು. ಆರ್ ಹಿಯರ್. ಶೋಲ್ಡರ್ ಪೇನ್ ಇದ್ರೆ ಜಸ್ಟ್ ಲೀವ್ ಇಟ್ ಡೌನ್, ಓಕೆ. ಲೆಟ್ಸ್ ಗೋ. 1, 2, ಬ್ರೀದ್ ಔಟ್. ಆಪ್ಷನ್ 2 ಇದು ಕಾಲ್ಗಳಿಗೆ, ಓಕೆ. ವಜ್ರಾಸನ ಆಗೋದಿಲ್ಲ ಅಂತ ಹೇಳಿದ್ರೆ ಸುಖಾಸನ. ಗೋ. 4, ಪುಷ್ ಮಾಡಿ. ಗೋ ಫಾರ್ವರ್ಡ್, ಗೋ ಸೈಡ್ ವೇಸ್. 5, ಬ್ರೀದ್ ಔಟ್. 6, 7, 8, 9, 10. ಈಗ ಹೋಗಿ ಅಲ್ಲೇ ಇಟ್ಕೋಬೇಕು. ಸ್ಟೇ ಇದೆ. 10, 9, 8, 7, 6, 5, 4, 3, 2, pulse it. 1, 2, 3, 4, 5, 6, 7, 8, 9 and 10. Good. Release. ಕೂತ್ಕೊಳ್ಳಿ. ಸುಖಾಸನದಲ್ಲಿ ಅಲ್ಲೇ ಇರಿ. ಸೊ ಸ್ಟ್ರೆಚ್ ಇದಕ್ಕೆ. ಸ್ಟ್ರೆಚ್ ಇಟ್. ವೆರಿ ಗುಡ್. ಆ್ಯಂಡ್ ಚೇಂಜ್. ಗುಡ್. ಇವಾಗ ನೆಕ್ಸ್ಟ್ ಎಕ್ಸಸೈಸ್ ನೋಡ್ಕೊಳ್ಳಿ. ಸೆಕೆಂಡ್ ಎಕ್ಸಸೈಸ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನ್ಯಾಪ್ಕಿನ್ ಬೇಕು. ಹೀಗೆ ಮ್ಯಾಟ್ ಮೇಲೆ ಮಲ್ಕೊಳ್ಳಿ, ಓಕೆ. ಈಗ ಅಪ್ಪರ್ ಬಾಡಿ ಅಪ್. ನಿಮ್ಮ ತಲೆನೋವಿದ್ದಲ್ಲಿ, ನೆಕ್ ಪೇನ್, ಶೋಲ್ಡರ್ ಪೇನ್, ಫ್ರೋಝನ್ ಶೋಲ್ಡರ್ ಇದ್ದಲ್ಲಿ ಈ ಎಕ್ಸಸೈಸ್ನ ಮಾಡೋಕ್ಕೆ ಹೋಗಬೇಡಿ, ಓಕೆ. ಲಿಫ್ಟ್ ಯೋರ್ ಲೆಗ್ಸ್ ಅಪ್. 2 ಕಾಲು ಮೇಲ್ಗಡೆ ಹೋಗಬೇಕು. ರೈಟ್, ಲೆಫ್ಟ್. 2, ಚೇಂಜ್. ಡೌನ್, ಅಂಡರ್. 4, ಚೇಂಜ್. 5, ಚೇಂಜ್. 6, change. 7, change. 8, change. 9, change. 10 and down. Good. Very good. Stretch ಮಾಡಿ. ಕಾಲು ಮುಂದಕ್ಕೆ, ಕೈ ಹಿಂದಕ್ಕೆ. Stretch. Down. ಈಗ ನೆಕ್ಸ್ಟ್ ಎಕ್ಸಸೈಸ್. ಸೊ ಹೀಗೆ ಮೇಲೆ ಹೋಗಬೇಕಷ್ಟೇ. ನ್ಯಾಪ್ಕಿನ್ನ ಹೀಗೆ ಇಟ್ಕೊಳ್ಳಿ. ಓಪನ್ ಮಾಡಿ ಇಟ್ಕೊಳ್ಳಿ. ಏನು ಮಾಡಬೇಡಿ, ಅಷ್ಟೇ. 10, 9, 8, 7, 6, 5, 4, 3, 2, 10 more. 10, 9, 8, 7, 6, 5, 4, 3, 2 and down. ನಾನು ಮೊದಲೇ ಹೇಳ್ದಂಗೆ ನೆಕ್ ಪೇನ್ ಇದ್ದಲ್ಲಿ ಈ ಎಕ್ಸಸೈಸ್ನ ಮಾಡೋಕ್ಕೆ ಹೋಗಬೇಡಿ. ತುಂಬ ಸ್ಟ್ರೈನ್ ಆಗುತ್ತೆ. ಇದು ಆಬ್ಸ್ ವರ್ಕೌಟ್ನ ಮಾಡ್ತಿರೋದು.
ಸೊ ಇದಕ್ಕೆ ವೇರಿಯೇಷನ್ ಕೊಡ್ತಿದ್ದೀನಿ. ದ ಪ್ರೀವಿಯಸ್ ಒನ್ ವಾಸ್ ಅ ಟೀಸರ್. ರೆಡಿ? ಲೆಟ್ಸ್ ಗೋ. ಸೊ ಅಪ್ಪರ್ ಬಾಡಿ ಅಪ್, ಶೋಲ್ಡರ್ ಬ್ಲೇಡ್ಸ್ ಅಪ್, ನ್ಯಾಪ್ಕಿನ್ ಹೀಗೆ ಇಟ್ಕೊಳ್ಳಿ. ಇಲ್ಲಿ ಫೋಲ್ಡ್ ಮಾಡೋಕ್ಕೆ ಹೋಗಿ. 1 2 ಫೋಲ್ಡ್ ಮಾಡಿ, ಜಸ್ಟ್ ರೆಗ್ಯುಲರ್ ಫೋಲ್ಡಿಂಗ್. ಈಗ ರೋಲ್ ಮಾಡಿ. 3 ಡಿಸ್ಟ್ರಾಕ್ಷನ್, 4 5 6 7 8 ಆ್ಯಂಡ್ ಡೌನ್. ಗುಡ್. ಸೊ ಈಗ ನಾವು ಮೇಲೆ ಹೋಗ್ತೀವಿ. ಫೋಲ್ಡ್ ಆಗಿದೆ ನ್ಯಾಪ್ಕಿನ್ನು. ನೀವು ಇದನ್ನು ಅಪ್ ಆ್ಯಂಡ್ ಡೌನ್. ಸೊ ಆಫ್ಕೋರ್ಸ್ ವೆನ್ ಯು ಥ್ರೋ ಇಟ್ ಅಪ್ ಅನ್ಫೋಲ್ಡ್ ಆಗುತ್ತೆ ಆಗಲಿ, ಬಟ್ ಕ್ಯಾಚ್ ಇಟ್. ಓಕೆ, ಲೆಟ್ಸ್ ಗೋ. ಥ್ರೋ ಮಾಡಿ, ಕ್ಯಾಚ್ ಮಾಡಿ, ವಾಪಸ್ ಬನ್ನಿ. 2 3 4 5 6 7 8 9 and 10. Good. Napkin ಕೆಳಗಡೆ ಇಡಲಿ. Extend your legs. Take your hands behind you. Stretch. Good. ನೋಡಿದ್ರಲ್ಲ, ನ್ಯಾಪ್ಕಿನ್ ಬಳಸಿ ಯಾವ ರೀತಿ ನಾವು ಮನೆಯಲ್ಲೇ ವ್ಯಾಯಾಮ ಮಾಡಿ ಹೊಟ್ಟೆಯನ್ನು ಸ್ಲಿಮ್ ಆಗಿ ಮಾಡ್ಕೋಬೋದು ಅಂತ. ನಾನು ಹಂಗೆ ಹೇಳಿದ ತಕ್ಷಣ ಇದನ್ನು ದಿನ ಮಾಡೋಕ್ಕೆ ಹೋಗಬೇಡಿ. ಒಂದು ದಿವಸ ಬಿಟ್ಟು ಒಂದು ದಿವಸ ಮಾಡಬೇಕಾಗತ್ತೆ. 48 hours ಗ್ಯಾಪ್ ಇರಬೇಕು. ನೀವು ಮಾಡಿದ್ದು ಎಕ್ಸಸೈಸು ಮಾಂಸಖಂಡಕ್ಕೆ, ಕೊಬ್ಬಿಗಲ್ಲ. ಕೊಬ್ಬು ಕರಗಿಸ್ಬೇಕು ಅಂತ ಹೇಳಿದ್ರೆ ನೀವು ತಿನ್ನುವಂಥ ಆಹಾರ ನಿಯಮಿತ ರೀತಿಯಲ್ಲಿ ಸೇವಿಸಬೇಕು. ಮನೆಯಲ್ಲಿ ಮಾಡಿರುವಂಥ ಆಹಾರನೇ ಇರಬೇಕು. ಇದರ ಜೊತೆಗೆ ಕಾರ್ಡಿಯೋ ರೆಸ್ಪಿರೇಟರಿ ಎಕ್ಸಸೈಸಸ್ ಹಾಗೂ ಟೋಟಲ್ ಬಾಡಿ ಸ್ಟ್ರೆಂತ್ ಟ್ರೈನಿಂಗು ಇರಬೇಕು. ನಾನು ಸಾಕಷ್ಟು ಆ್ಯಬ್ ಎಕ್ಸಸೈಸಸ್ ವಿಸ್ತಾರದಲ್ಲಿ ತೋರಿಸಿದ್ದೀನಿ. ಸೊ ಒಂದೊಂದು ಸರಿ ಆ್ಯಬ್ ಎಕ್ಸಸೈಸ್ ಮಾಡಿದಾಗೂ ನೀವು ವೇರಿಯೇಷನ್ ಕೊಡ್ತಾ ಇರಿ. ಯಾಕೆಂತ ಹೇಳಿದ್ರೆ ನೀವು ಎಕ್ಸಸೈಸ್ ಪ್ಲಾಟ್ಯೂ ರೀಚ್ ಮಾಡಿಬಿಡ್ತೀರಾ. ನಿಮ್ಮ ದೇಹಕ್ಕೆ ಗೊತ್ತಾಗುತ್ತೆ ನೆಕ್ಸ್ಟ್ ಏನು ಮಾಡ್ತಿದ್ದೀರಾ ಅಂತ ಗೊತ್ತಾಗಬಾರ್ದು. ಆ ಸರ್ಪ್ರೈಸ್ ಎಲಿಮೆಂಟ್ ಇರಬೇಕು. ಆವಾಗ ಮಾಂಸಖಂಡ ಎಂಗೇಜ್ ಆಗುತ್ತೆ, ಅದನ್ನು ಆ್ಯಕ್ಟಿವೇಟ್ ಆಗುತ್ತೆ. ಆಗ ಇನ್ನಷ್ಟು ಕ್ಯಾಲರೀಸ್ನ ನೀವು ಬರ್ನ್ ಮಾಡ್ಕೊಳ್ತೀರಾ. ಸೊ ಈಗ ಆಪೋಸಿಟ್ ಮಸಲ್ ಆಫ್ ಆ್ಯಬ್ಸ್ ಇಸ್ ಲೋವರ್ ಬ್ಯಾಕ್. ಇದಕ್ಕೂ ಸ್ಟ್ರೆಂಥನಿಂಗ್ ಬೇಕೇ ಬೇಕಾಗುತ್ತೆ. ಆ್ಯಂಡ್ ಎವ್ರಿ ಟೈಮ್ ನೀವು ಆ್ಯಬ್ ಎಕ್ಸಸೈಸ್ ಮಾಡಿದಾಗೂ ಒಂದು ಲೋವರ್ ಬ್ಯಾಕ್ ಎಕ್ಸಸೈಸ್ ಮಾಡಿ. ನಾವಿವತ್ತು ಭುಜಂಗ ಮಾಡ್ತಿದ್ದೀವಿ. ನೀವು ಇದನ್ನು 3 ನಿಮಿಷ ಇಟ್ಕೊಳ್ಳಿ. 1 ನಿಮಿಷ ಮಾಡಿ ಬ್ರೇಕ್, 2nd ನಿಮಿಷ ಮಾಡಿ ಬ್ರೇಕ್, 3rd ಮಿನಿಟ್ ಆ್ಯಂಡ್ ಬ್ರೇಕ್. ನಾನು 10 ಕೌಂಟ್ಸ್ ಇಟ್ಕೊಂಡು ಸೈನ್ ಆಫ್ ಮಾಡ್ತೀನಿ. ಸೊ ಲೆಟ್ ಅಸ್ ಸಿ ಹೌ ಭುಜಂಗ ಇಸ್ ಡನ್. ಸ್ಟಮಕ್ ಮೇಲೆ ಮಲ್ಕೊಳ್ಳಿ. ಫೀಟ್ ಹಿಪ್ ವಿತ್ ಅಪಾರ್ಟ್, ಶೂವಿನ ಮೇಲಿನ ಭಾಗ ಆರ್ ಟಾಪ್ ಆಫ್ ಯೋರ್ ಫೀಟ್ ಆನ್ ದ ಫ್ಲೋರ್, ಎಲ್ಬೋಸ್ ಪಾಮ್ಸ್ ಬಿಸೈಡ್ ಯೋರ್ ಚೆಸ್ಟ್. ಹೀಗೆ ಲೆವೆಲ್ 1 ಇದು. ಲೆವೆಲ್ 1. ನೀವೇನಾದರೂ ಯೋಗ ಪ್ರಾಕ್ಟೀಸ್ ಮಾಡ್ತಿದ್ರೆ ಇದಾಗುತ್ತೆ ಅಂತ ಹೇಳಿದ್ರೆ ಹೀಗೆ ಥೈಸ್ ಸಹ ಲಿಫ್ಟ್ ಮಾಡಿ. 10 9 8 7 6 5 4 3 2 ಆ್ಯಂಡ್ ಡೌನ್. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ನೀವು ಮನೆಯಲ್ಲೇ ಫಿಟ್ ಆ್ಯಂಡ್ ಸ್ಟ್ರಾಂಗ್ ಆಗ್ಬೋದು ಅಂತ. ವಿಸ್ತಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಗೆಟ್ ಫಿಟ್ ಆ್ಯಂಡ್ ಹೆಲ್ತಿ ವಿತ್ ಮೀ ವನಿತಾ ಅಶೋಕ್ ಆಟ್ ಯೋರ್ ಹೋಮ್. ವಿಸ್ತಾರ ನ್ಯೂಸ್, ನಿಖರ ಜನಪರ.